ನಮಸ್ಕಾರ. ಇವತ್ತಿಗೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಾಗಿ ಸುಮಾರು 9 ತಿಂಗಳಾಯಿತು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಮ್ಮ ಲೀಡರ್ಶಿಪ್ಪಲ್ಲಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿ ಬ್ಯಾಂಕನ್ನು ಭಾಳ ಚೆನ್ನಾಗಿ ನಡೆಸಿದರು. ಸೊ ಇವತ್ತಂದ್ರೆ ಈ ವಿಡಿಯೋ ಯಾಕೆ ಮಾಡಬೇಕಂದ್ರೆ, ಈಗಾಗಲೇ ನಾವು 103 ಸೀಟನ್ನು DCC ಬ್ಯಾಂಕಿಗೆ ನೇರ ನೇಮಕಾತಿ ಅಂತೇಳಿ ಕರೆದಿದ್ದೀವಿ. ಅದ್ರೊಳಗೆ 83 ಜನ ಕ್ಲರ್ಕ್ ಅದಾರು, 20 ಜನ ಪ್ಯೂನ್ ಅದಾರು, ಒಬ್ಬರು ಸೆಕ್ಯೂರಿಟಿ ಅದಾರ. ಜನಕ್ಕೆ ಯಾಕೆ ಕನ್ಫ್ಯೂಸ್ ಆಗುತ್ತೆ, ನೇರ ನೇಮಕಾತಿ ಅಂದ್ರೆ ಬ್ಯಾಂಕ್ನವರೇ ನೇರವಾಗಿ ತುಂಬ್ಕೋತಾರೆ, ಭಾಳ ಕನ್ಫ್ಯೂಸ್ ಆಗಿ ಎಲ್ಲರ ಮೇಲೆ ಪ್ರೆಷರ್ ಹಾಕತ್ತಾರೆ. ನಿಮಗೆ ಈ ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೋತೀನಿ, ನೇರ ನೇಮಕಾತಿ ಅಂದರೆ ನಾವು ಜುಲೈ 27ರಿಂದ ಆಗಸ್ಟ್ 27 ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ. ಅದಾದ ನಂತರ ಸೆಪ್ಟೆಂಬರ್ ಎಂಡಿಗೆ ಅಂದರೆ ನಾವು ಎಕ್ಸಾಮ್ ಮಾಡ್ತೀವಿ. ಅಂದರೆ ನೇರ ನೇಮಕಾತಿ ಅಂದರೆ ಡೈರೆಕ್ಟ್ ತುಂಬ್ಕೊಳಕ್ಕೆ ಹೋದ್ರೆ ನೀವು ಎಕ್ಸಾಮ್ ಬರೆದು ಎಕ್ಸಾಮ್ದಲ್ಲಿ ಪಾಸ್ ಆದ್ರೇ ನಿಮಗೆ ಇಂಟರ್ವ್ಯೂ ಬರ್ತೈತಿ, ಇಲ್ಲಂದು ಬರೋಂಗಿಲ್ಲ. ಅದಕ್ಕೆ ತಾವೆಲ್ಲರೂ ದಯಮಾಡಿ ನೇರ ನೇಮಕಾತಿ ಅನ್ನೋದು ತಲೆಯಲ್ಲಿ ತೆಗೆದು ತಮಗೆ ಸುಮಾರು 1.5 2 ತಿಂಗಳು ಟೈಮ್ ಇರ್ತೈತಿ, ಸ್ಟಡಿ ಮಾಡಿರಿ, ಬ್ಯಾಂಕಿಂಗ್ ಬಗ್ಗೆ ಚಲೋ ಎಕ್ಸಾಮ್ ಬರೀರಿ. ನೀವು ಪಾಸ್ ಆದರೆ ಖಂಡಿತ ನಿಮಗೆ ನೌಕರಿ ಸಿಗ್ತೈತಿ. ಇದ್ರ ಜೊತೆಗೆ ಯಾಕಂದರೆ ಭಾಳ ಜನ, ಯಾಕಂದ್ರೆ ನಾನು KMF ಚೇರ್ಮನ್ ಇದ್ದಾಗ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಬೆಳಗಾವಿ ಹಾಲು ಒಕ್ಕೂಟಿದ್ದಾಗ ಹೇಳ್ತೀನಿ, ಈ ನೌಕರಿ ಅಂತ ಬಂದಾಗ ಭಾಳ ಜನ ಏಜೆಂಟ್ಗಳು ಹುಟ್ಕೊಂಡ್ಬಿಟ್ಟು ನಮಗೆ ಅವ್ರ ಪರಿಚಯದವರು ಇವ್ರ ಪರಿಚಯದವರು ನೀವೆಲ್ಲ ದುಡ್ಡು ಕೊಟ್ಟರೆ ನಾವು ನಿಮ್ಮ ನೌಕರಿ ಕೊಡ್ತೇವೆ. ಭಾಳ ಜನ ದುಡ್ಡು ಕಳ್ಕೊಂಡಾರ, ನಮ್ಮ ಬೆಳಗಾವಿ ಜಿಲ್ಲಾ ಜನ ದುಡ್ಡು ಕಳ್ಕೊಂಡಾರು. ದಯಮಾಡಿ ಯಾರಂತ ಮಧ್ಯವರ್ತಿಗಳು ಬಂದರೆ ಬೆಳಗಾವಿಯ DCC ಬ್ಯಾಂಕ್ ನೇಮಕಾತಿ ಹಣದ ಆಮಿಷಕ್ಕೆ ಬಲಿಯಾಗಬೇಡಿ ಎಂದು ಅರಬಾವಿ ಶಾಸಕರು ಹಾಗೂ ಬೆಮುಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಗೋಕಾಕದಲ್ಲಿ ಹೇಳಿದರು. DCC ಬ್ಯಾಂಕ್ನಲ್ಲಿ 104 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿ ಮತ್ತು ಅರ್ಹತೆಯ ಮಾನದಂಡಗಳ ಆಧಾರದ ಮೇಲೆ ನಡೆಯಲಿದ್ದು, ಉದ್ಯೋಗ ಹೆಸರಿನಲ್ಲಿ ಹಣ ವಸೂಲಿ ಮಾಡುವ ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ ಎಂದು ಮನವಿ ಮಾಡಿದ್ದಾರೆ. ವರದಿ ವಿಠ್ಠಲ್ ಕರೋಶಿ, ವಿಜಯ ಶಕ್ತಿ ನ್ಯೂಸ್, ಗೋಕಾಕ.